ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು ನಮ್ಮ ಹಾರಿಬಾ ಯುಮಿಸನ್ H550 ಇನ್ಸ್ಟ್ರೂಮೆಂಟ್ ಅಲ್ಲಿ ಸ್ಯಾಂಪಲ್ ಹೇಗೆ ಕೊಡೋದು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಇನ್ಸ್ಟ್ರೂಮೆಂಟ್ ಈ ತರ ಮೇನ್ ಸ್ಕ್ರೀನ್ ಅಲ್ಲಿ ಇರುತ್ತೆ. ಸೊ ಮೇನ್ ಸ್ಕ್ರೀನ್ ಅಲ್ಲಿ ಇದ್ದಾಗ ಇಲ್ಲಿ ರೆಡಿ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಇದನ್ನ ಬಗ್ಗೆ ಗಮನ ಕೊಡಬೇಕು. ಸೊ ಇದು ರೆಡಿ ಅಂತ ಇದ್ದಾಗ ಮಾತ್ರ ಕೊಡಬೇಕು. ಇದರಲ್ಲಿ ಯಾವುದೇ ರೆಡ್ ಆದಾಗೂ ಸ್ವಲ್ಪ ಗಮನ ಇರಬೇಕು. ಸಿಸ್ಟಮ್ ರೆಡ್ ಆಯ್ತು ಅಂದ್ರೆ ಸ್ಯಾಂಪಲ್ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಸಿಸ್ಟಮ್ ರೆಡ್ ಇರಬಾರ್ದು. ರಿಯೇಜೆಂಟ್, ಕಮ್ಯುನಿಕೇಶನ್, ಕ್ವಾಲಿಟಿ ಕಂಟ್ರೋಲ್ ರೆಡ್ ಇದ್ರೂ ಇನ್ಸ್ಟ್ರೂಮೆಂಟ್ ರನ್ನಿಂಗ್ ಅಲ್ಲಿ ಇರುತ್ತೆ. ರಿಯೇಜೆಂಟ್ ರೆಡ್ ಇದೆ ಅಂದ್ರೆ ರಿಯೇಜೆಂಟ್ ಕಮ್ಮಿ ಇದೆ ಅಂತ ಅರ್ಥ. ಕಮ್ಯುನಿಕೇಶನ್ ರೆಡ್ ಇದ್ರೆ ಕಮ್ಯುನಿಕೇಶನ್ ಎರರ್ ಇದೆ ಅಂತ HIS ಗೆ. ಮತ್ತೆ ಕ್ವಾಲಿಟಿ ಕಂಟ್ರೋಲ್ ರೆಡ್ ಇದ್ರೆ ನಾನು ಮುಂಚೆನೆ ಇನ್ಫಾರ್ಮ್ ಮಾಡಿರ್ತೀನಿ ರನ್ ಮಾಡಬೇಕೋ ಬೇಡೋ ಅಂತ. ಅದ್ರ ಪ್ರಕಾರ ನೀವು ಸ್ಯಾಂಪಲ್ ನ ರನ್ ಮಾಡಬಹುದು. ಸೊ ಈ ಇನ್ಸ್ಟ್ರೂಮೆಂಟ್ ಗೆ ಎರಡು ಪ್ರಕಾರವಾಗಿ ಸ್ಯಾಂಪಲ್ ಕೊಡ್ಬೋದು. ಒಂದು ಈ ತರ ಬ್ಯಾಚ್ ಅಲ್ಲಿ, ಮತ್ತೆ ಇನ್ನೊಂದು ಸ್ಟಾಟ್ ನಲ್ಲಿ. ಬ್ಯಾಚ್ ಅಲ್ಲಿ ನಾವು ಯೂಶಲಿ ಅಡಾಪ್ಟರ್ ಅಲ್ಲಿ ಎಲ್ಲ ರಿಯೇಜೆಂಟ್ ಬ್ಯಾಕೆಟ್ ಏನನ್ನ ಕರೆಕ್ಟ್ ಆಗಿ ಇಟ್ಟು ಹತ್ತರಂತೆ ಯೂಶಲಿ ಕೊಡ್ತಾ ಹೋಗ್ತೀವಿ. ಮಧ್ಯದಲ್ಲೂ ಕೊಡ್ಬೋದು. ಸೊ ಅದನ್ನ ಆ ತರದಲ್ಲೂ ಕೂಡ ಕೊಡ್ಬೋದು. ಇನ್ನೊಂದು ಸ್ಟಾಟ್ ಅಲ್ಲಿ ಕೊಡೋದು. ನಾವು ಬ್ಯಾಚ್ ಅಲ್ಲಿ ಯಾಕೆ ಕೊಡೋದಿಲ್ಲ ಅಂದ್ರೆ, ಬ್ಯಾಚ್ ಅಲ್ಲಿ ಕೊಟ್ಟಾಗ ಇನ್ಸ್ಟ್ರೂಮೆಂಟ್ HIS ಜೊತೆಗೆ ಇಂಟರ್ಫೇಸ್ ಆಗುದಿಲ್ಲ. ಸೊ ಆ ಇಂಟರ್ಫೇಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನ ಆದಷ್ಟು ಸಿಂಗಲ್ ಆಗಿ ಕೊಡ್ತೇವೆ. ಸೊ ಬ್ಯಾಚ್ ಅಲ್ಲಿ ಇನ್ಸ್ಟ್ರೂಮೆಂಟ್ ತನ್ನಿಂತಾನೆ ಮಿಕ್ಸ್ ಮಾಡ್ಕೊಡುತ್ತೆ, ಆದ್ರೆ ಸ್ಟಾಟ್ ಅಲ್ಲಿ ಅದು ಮಿಕ್ಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಮಿಕ್ಸಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ನೀವು ಇದನ್ನ ಸ್ಟಾರ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಸ್ಯಾಂಪಲ್ ಐಡಿಯಲ್ಲಿ ನಾವು ವ್ಯಾಕೆಟೇನಲ್ಲಿ ಬಿಡೋ ರಿಕ್ವೆಸ್ಟ್ ನಂಬರ್ ನ ಎಂಟ್ರಿ ಮಾಡಬೇಕು. 240024. ಸೊ ಆ ರೀತಿ ನಂಬರ್ಸ್ ಇದೆಯಾ, ಆ ನಂಬರ್ಸ್ ನ ಸ್ಯಾಂಪಲ್ ಕಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಯಾರು ವ್ಯಾಕೆಟೇನರ್ಸ್ ನ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾ ಇದ್ದಾರೆ ಅವರ ಹೆಸರು ಇರಬೇಕು. ಲಾಸ್ಟ್ ನೇಮ್ ಅಲ್ಲಿ ಪೇಷಂಟ್ ಹೆಸರನ್ನ ಬರೀಬೇಕು. ಕಂಪ್ಲೀಟ್ ಆಗಿ ಎಷ್ಟು ಡಿಜಿಟ್ಸ್ ಅಲೋ ಇದೆಯೋ ಅಷ್ಟು ಡಿಜಿಟ್ಸ್ ತನಕ ಎಂಟ್ರಿ ಮಾಡಬೇಕು. ಆಮೇಲೆ ನೀವು ಅದನ್ನ ಇಲ್ಲಿ ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡಿದ ತಕ್ಷಣ ಅದು ಈ ರೀತಿ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಇವಾಗಲೇ ಏನಕ್ಕೆ ಹೇಳಕ್ ಬರ್ತೀನಿ ಅಂದ್ರೆ, ನಾವು ಸ್ಟಾಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಸ್ಯಾಂಪಲ್ ಕೊಡ್ತಾ ಇರೋದ್ರಿಂದ ಸೊ ನಾವು ಇಲ್ಲಿರೋ ಅಡಾಪ್ಟರ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಸೊ ಹೇಗೆ ಅಂದ್ರೆ, ಇದು ಈ ರೀತಿ ಇರುತ್ತೆ ಅಡಾಪ್ಟರ್. ಸೊ ಇದರಲ್ಲಿ 4 ಪೊಸಿಷನ್ ಇದೆ ನಮಗೆ ಸ್ಯಾಂಪಲ್ ಕೊಡ್ಲಿಕ್ಕೆ. ಸೊ ಅದರಲ್ಲಿ ಬರೀ ಈ 2 ಪೊಸಿಷನ್ ಮಾತ್ರ ನಾವು ಡಿಫೈನ್ ಮಾಡಿಟ್ಟಿದ್ದೀವಿ. ಈ 2 ಪೊಸಿಷನ್ ನಾವು ಡಿಫೈನೇ ಮಾಡಿಲ್ಲ. ಸೊ ಅದಕ್ಕೆ ಅಪ್ಪಿತಪ್ಪನು ಈ 2 ಪೊಸಿಷನ್ ಯೂಸ್ ಮಾಡಬಾರ್ದು. ಸೊ ನಾವು ಈ 2 ಪೊಸಿಷನ್ ಮಾತ್ರ ಯೂಸ್ ಮಾಡಬೇಕು. ಮತ್ತೆ ನೀಡಲ್ ಏನಿದೆ ಇನ್ಸ್ಟ್ರೂಮೆಂಟ್ ಇಂದು, ಅದು ಈ ಪೊಸಿಷನ್ ಗೆ ಮಾತ್ರ ವರ್ಕ್ ಆಗುತ್ತೆ. ಅದು ಈ ಕಡೆ ಯಾವ ಪೊಸಿಷನ್ಗೂ ವರ್ಕ್ ಆಗೋದಿಲ್ಲ. ಸೊ ನೀವು ಇನ್ಸ್ಟ್ರೂಮೆಂಟ್ ಗೆ ಸ್ಯಾಂಪಲ್ ಕೊಟ್ಟಾಗ ಆ ಸ್ಯಾಂಪಲ್ ಈ ಸ್ಟೀಲ್ ರ್ಯಾಕಿನ ಪಕ್ಕಕ್ಕೆ ಬರೋ ಹಾಗೆ ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೀಗ ರೀಸೆಂಟ್ ಆಗಿ ಮೈಕ್ರೋಟೈನರ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಥವಾ ನೀವು ಏನಾದ್ರು ಬುಲೆಟ್ ವೈಲಿ ಕೊಟ್ಟೆ ಅಂದ್ರೆ ಬುಲೆಟ್ ವೈಲಿಗೆ ಇಲ್ಲಿ ಇಡಕ್ ಆಗೋದಿಲ್ಲ. ಸೊ ನಾವು ಅದನ್ನ ಇದ್ರಲ್ಲಿ ಇಡ್ತೇವೆ. ಸೊ ಅದ್ರಲ್ಲಿ ಇಟ್ಟಾಗ ಅದನ್ನ ಈ ರೀತಿ ರೊಟೇಟ್ ಮಾಡಿ ಈ ರೀತಿ ಪೊಸಿಷನ್ ಬರೋ ಹಾಗೆ ನೋಡ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟ್, ಆಯ್ತಾ. ಸೊ ಇದು ಇನ್ನೂ ಒಂದು ರೀಸನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸೊ ಇನ್ಸ್ಟ್ರೂಮೆಂಟ್ ಇಲ್ಲಿರೋ ಬಾರ್ ಕೋಡ್, ಸೈಡ್ ಅಲ್ಲಿರೋ ಬಾರ್ ಕೋಡ್ ಅನ್ನ ರೀಡ್ ಮಾಡುತ್ತೆ. ಸೊ ಅದನ್ನ ರೀಡ್ ಮಾಡಿದಾಗ ಆ ನೀಡಲ್ ಏನಿದೆ ಒಳಗಡೆ ಅದು ಎಷ್ಟು ಕೆಳಗಡೆ ತನಕ ಹೋಗ್ಬೇಕು ಅನ್ನೋದು ಇನ್ಸ್ಟ್ರೂಮೆಂಟ್ ಗೆ ಗೊತ್ತಾಗುತ್ತೆ. ಸೊ ನೀವೇನಾದ್ರೂ ರಾಂಗ್ ಪೊಸಿಷನ್ ಅಲ್ಲಿ ಇಟ್ಟು ಆ ರೀತಿ ಏನಾದ್ರು ಸ್ಯಾಂಪಲ್ ಕೊಟ್ರೆ ಕೆಲವೊಂದು ಬಾರಿ ನೀಡಲ್ಲು ಕೆಳಗಡೆ ಹೋದಾಗ ಅದು ಒಂದೇ ಬುಲೆಟ್ ಕಪ್ ಅನ್ನ ಬ್ರೇಕ್ ಮಾಡಬಹುದು, ಇಲ್ಲ ವ್ಯಾಕೆಟೇನ್ ಬ್ರೇಕ್ ಮಾಡಬಹುದು, ಇಲ್ಲ ಅನ್ಫಾರ್ಚುನೇಟ್ ಸಿಚುಯೇಷನ್ ಅಲ್ಲಿ ನೀಡಲ್ಲೇ ಬ್ರೇಕ್ ಆಗೋಗ್ಬೋದು. ಸೊ ಅದಕ್ಕೋಸ್ಕರ ಈ ರೀತಿ ರೊಟೇಟ್ ಮಾಡೋದು ಬಹಳ ಮುಖ್ಯ. ಸೊ ಒಂದ್ಸತಿ ನೀವು ವ್ಯಾಕೆಟೇನರ್ ಪೊಸಿಷನ್ ಅಲ್ಲಿ ಈಗ ಇಟ್ರಿ ಅಂತ ಆದ್ರೆ ಆ ವ್ಯಾಕೆಟೇನರ್ ಹೈಟ್ ಕೂಡ ಬಹಳ ಇಂಪಾರ್ಟೆಂಟ್. ಈ ಪಕ್ಕದಲ್ಲಿರೋ ಸ್ಟೀಲ್ ರ್ಯಾಕ್ ಗಿಂತ ಕೆಳಗಡೆನೇ ಇರಬೇಕು. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಪದೇ ನಾನು ನೋಡಿರೋದೇನು ಅಂದ್ರೆ, ಹೊಸದಾಗಿ ಜಾಯಿನ್ ಆಗಿರೋ ಟೆಕ್ನಿಷಿಯನ್ಸ್ಗಳು, ಕೆಲವೊಂದು ಬಾರಿ ಇಂಟರ್ನಿಗಳು ಇದ್ರ ಬಗ್ಗೆ ಗಮನ ಕೊಡಲ್ಲ. ಅವ್ರು ಜಸ್ಟ್ ಇಲ್ಲಿ ಇಟ್ಬಿಡ್ತಾರೆ, ಕೊಟ್ಬಿಡ್ತಾರೆ. ಸೊ ಬಹಳ ಬಾರಿ ಏನಾಗುತ್ತೆ, ವ್ಯಾಕೆಟೇನರಿಗೆ ಕರೆಕ್ಟ್ ಆಗಿ ಬಾರ್ ಕೋಡ್ ಸರಿ ಅಂಟ್ಕೊಂಡಿಲ್ಲ ಅಂದ್ರೆ ಅದಿಲ್ಲಿ ಪೂರ್ತಿ ಕೆಳಗಡೆ ತನಕ ಹೋಗಿ ಕೂತ್ಕೊಳ್ಳೋದಿಲ್ಲ, ಮೇಲ್ಮೇಲೆ ಕೂತ್ಕೊಂಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಹೈಟ್ ಗಿಂತ ಮೇಲೆ ಬಂದ್ಬಿಡುತ್ತೆ. ಸೊ ಈ ಹೈಟ್ ಗಿಂತ ಮೇಲೆ ಬಂತು ಅಂತಾದ್ರೆ ಅದು ಒಳಗಡೆ ಹೋಗ್ಬೇಕಾದ್ರೆ ಸ್ಟ್ರಕ್ ಆಗ್ಬಿಡುತ್ತೆ. ಇಲ್ಲಿ ಸ್ಟ್ರಕ್ ಆಗಿ ಹೋಗ್ತದೆ. ಕೆಲವೊಂದ್ ಬಾರಿ ಅದು ಈ 2 ಗ್ಯಾಪ್ ಅಲ್ಲಿ ಪಾಸ್ ಆಗಿ ಹೋದ್ರೂ ಕೂಡ ಅಲ್ಲಿ ಒಳಗಡೆ ಮತ್ತೆ ಪ್ಲೇಟ್ಸ್ ಇದೆ. ಆ ಪ್ಲೇಟ್ಸ್ ಅಲ್ಲಿ ತುಂಬಾ ಜೋರಾಗಿ ಶಬ್ದ ಮಾಡಿ ಇಡೀ ಇನ್ಸ್ಟ್ರೂಮೆಂಟ್ ಟಕ್ ಅಂತ ಸ್ಟ್ರಕ್ ಆಗಿ ಹೋಗ್ತದೆ. ಒಂದ್ಸತಿ ಇನ್ಸ್ಟ್ರೂಮೆಂಟ್ ಸ್ಟ್ರಕ್ ಆಗಿ ಹೋಯ್ತು ಅಂದ್ರೆ ಅದನ್ನ ಮತ್ತೆ ಕರೆಕ್ಟ್ ಮಾಡ್ಕೊಳ್ಳೋಕೆ 20 to 25 ಮಿನಿಟ್ಸ್ ಬೇಕಾಗುತ್ತೆ. ಬಹಳ ಟೆಕ್ನಿಷಿಯನ್ಸ್ಗೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಅವಾಗ ಇಡೀ ಇನ್ಸ್ಟ್ರೂಮೆಂಟ್ ಡೌನ್ ಆಗಿ ಬಿಡ್ತದೆ. ಓಕೆ, ಸೊ ಇಲ್ಲಿ ನಾನು ಕ್ವಾಲಿಟಿ ಕಂಟ್ರೋಲ್ ಒಂದು ವ್ಯಾಕೆಟೇನರ್ ಇಟ್ಟು ತೋರಿಸಿದ್ದೇನೆ. ಸೊ ಈ ಸ್ಟೀಲ್ ರ್ಯಾಕ್ ಗಿಂತ ಈ ಹೈಟ್ ಕಮ್ಮಿನೇ ಇರಬೇಕು. ಸೊ ನಮ್ಗೆ ನಾರ್ಮಲಿ ವ್ಯಾಕೆಟೇನರ್ ಕ್ಯಾಪ್ ಅನ್ನ ತೆಗೆಯೋ ಅವಶ್ಯಕತೆ ಇಲ್ಲ. ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಬೆಸ್ಟ್ ಪ್ರಾಕ್ಟೀಸ್ ಏನು ಅಂದ್ರೆ, ನೀವು ಫಸ್ಟ್ ಏನ್ ಮಾಡ್ತೀರಾ, ಇನ್ಸ್ಟ್ರೂಮೆಂಟ್ ಗೆ ಪೇಷಂಟ್ ರಿಕ್ವೆಸ್ಟ್ ನಂಬರ್ ಕೊಡ್ತೀರಾ, ನಿಮ್ಮ ಹೆಸರು ಬರೀತೀರಾ, ಲಾಸ್ಟ್ ನೇಮ್ ಅಲ್ಲಿ ಪೇಷಂಟ್ ಹೆಸರನ್ನ ಬರೀತೀರಾ, ಆದ್ಮೇಲೆ ವ್ಯಾಲಿಡೇಟ್ ಮಾಡ್ತೀರಾ. ವ್ಯಾಲಿಡೇಟ್ ಮಾಡ್ತಿದ್ದಂಗೆ ಈ ರೀತಿ ಬರುತ್ತೆ. ಸೊ ಕೆಲವೊಂದ್ ಬಾರಿ ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ ತುಂಬಾ ಹೊತ್ತು ಐಡಲ್ ಆಗಿ ಇದ್ದಿದ್ರೆ ಅಂದ್ರೆ ಅದು ಯೂಸ್ ಆಗದೇನೆ, ಈಗ ಎಸ್ಪೆಷಲಿ ನೈಟ್ಸ್ ಅಲ್ಲೆಲ್ಲ ಬಹಳ ಬಾರಿ
ಸ್ಯಾಂಪಲ್ ಕಮ್ಮಿ ಬರ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಬಹಳ ಹೊತ್ತು ಇನ್ಸ್ಟ್ರೂಮೆಂಟ್ ಐಡಲ್ ಆಗಿರುತ್ತೆ. ಆ ಐಡಲ್ ಆಗಿದ್ದಾಗ ಏನಾಗುತ್ತೆ, ನೀವು ಈ ತರ ಪ್ರೆಸ್ ಮಾಡಿದಾಗ ಇಲ್ಲಿ ಇನ್ಸ್ಟ್ರೂಮೆಂಟ್ ಆಟೋ ಕ್ಲೀನಿಂಗ್ ಅನ್ನೋದಕ್ಕೆ ಹೋಗುತ್ತೆ. ಆಟೋ ಕ್ಲೀನಿಂಗ್ ಹೋದಾಗ ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ ಒಂದು 2 to 3 minutes ಟೈಮ್ ತಗೊಳುತ್ತೆ ಕ್ಲೀನ್ ಆಗಿ ವಾಪಸ್ ರೆಡಿ ಆಗ್ಲಿಕ್ಕೆ. ಅಂತ ಸಮಯದಲ್ಲಿ ಏನಾಗುತ್ತೆ, ನೀವು ವ್ಯಾಕ್ಯೂಮ್ ಇಲ್ಲೇ ಇಟ್ಬಿಟ್ಟಿದ್ರೆ ಅದು ಸೆಡಿಮೆಂಟ್ ಆಗಿ ಹೋಗ್ತದೆ. ಅಂದ್ರೆ 2-3 minutes ಅಲ್ಲಿ ಪ್ಲೇಟ್ಲೆಟ್ಸ್ ಮತ್ತೆ RBCs ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಅದರಿಂದಾಗಿ ವ್ಯಾಲ್ಯೂಸು ಕರೆಕ್ಟ್ ಆಗಿ ಬರ್ದೇ ಇರ್ಬೋದು. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಫಸ್ಟ್ ಯಾವಾಗ್ಲೂ ಪೇಷಂಟ್ ಹೆಸರು ಬರೀರಿ, ನಿಮ್ಮ ಹೆಸರು ಬರೀರಿ, ಲಾಸ್ಟ್ ನೇಮ್ ಅಲ್ಲಿ ಪೇಷಂಟ್ ಹೆಸರು ಬರೀರಿ, ಆಯ್ತಾ. ಸೊ ರಿಕ್ವೆಸ್ಟ್ ನಂಬರು, ನಿಮ್ಮ ಹೆಸರು ಮತ್ತೆ ಪೇಷಂಟ್ ನೇಮು ಬರೆದ್ಮೇಲೆ ವ್ಯಾಲಿಡೇಟ್ ಮಾಡಿ. ಸೊ ಅವಾಗ ಅದು ಅನಾಲಿಸಿಸ್ ರೆಡಿ ಇದೆ ಅಂತ ಆದಾಗ ಆಗ ನೀವು ಆ ಪೊಸಿಷನ್ ಅಲ್ಲಿ ಸ್ಯಾಂಪಲ್ ನ ಇಡಿ ಮತ್ತೆ ವ್ಯಾಲಿಡೇಟ್ ಮಾಡಿ. ಆವಾಗ ಇನ್ಸ್ಟ್ರೂಮೆಂಟ್ ಒಳಗಡೆ ಅದು ಕರೆಕ್ಟ್ ಆಗಿ ಹೋಗುತ್ತೆ. ಹೋಗಿ ಒಂದು 1 minute ಅಲ್ಲಿ ಈ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಬರುತ್ತೆ, ಆಮೇಲೆ ಇದು ರೀಡ್ ಮಾಡುತ್ತೆ. ಸೊ ಈಗ ಈ ರೀತಿ ರೀಡ್ ಮಾಡಿದಾಗ ಅಗೇನ್ ನೀವು ಡಿಪೆಂಡಿಂಗ್ ಅಪಾನ್ ನಾವಲ್ಲಿ ಹೆಮಟಾಲಜಿ ಇನ್ಸ್ಟ್ರೂಮೆಂಟ್ ಪಕ್ಕದಲ್ಲಿ ಯಾವಾಗ ಸ್ಮಿಯರ್ಸ್ ಮಾಡಿ ಸ್ಲೈಡ್ ಮಾಡಬೇಕು ಅಂತ ಇನ್ಫಾರ್ಮ್ ಮಾಡಿದ್ವು, ಅದ್ರ ಪ್ರಕಾರ ಲೈಕ್ ಫಾರ್ ಎಕ್ಸಾಂಪಲ್ ಟೋಟಲ್ ಕೌಂಟ್ 20,000 ಗಿಂತ ಮೇಲೆ ಇದೆ, ನ್ಯೂಟ್ರೋಫಿಲ್ 80% ಗಿಂತ ಮೇಲೆ ಇದೆ, ಲಿಂಫೋಸೈಟ್ 55% ಗಿಂತ ಮೇಲೆ ಇದೆ, ಯೂಸಿನೋಫಿಲ್ ಕೌಂಟು 10 ಗಿಂತ ಮೇಲೆ ಇದೆ, ಪ್ಲೇಟ್ಲೆಟ್ ಕೌಂಟು 1,50,000 ಗಿಂತ ಕಮ್ಮಿ ಇದೆ. ಆ ರೀತಿ ಕೆಲವೊಂದು ಸಿಚುವೇಶನ್ ಅಲ್ಲಿ ಮತ್ತೆ ಸ್ಮಿಯರ್ ಮಾಡಬೇಕಾಗುತ್ತೆ. ಸ್ಮಿಯರ್ ಮಾಡಿದ್ಮೇಲೆ ನೀವು ಸೀನಿಯರ್ಸ್ಗೆ ಇನ್ಫಾರ್ಮ್ ಮಾಡ್ಬೇಕು, ಬಹಳ ಮುಖ್ಯ, ಆಯ್ತಾ. ಸೊ ಇನ್ಫಾರ್ಮ್ ಮಾಡಿ ಅದ್ರ ಪ್ರಕಾರ ಇನ್ಸ್ಟ್ರೂಮೆಂಟ್ಗೆ ಎಂಟ್ರಿ HIS ಅಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.